ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೂ ತುಂಬಾನೇ ಇಷ್ಟವಾಗುವ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾನೇ ಈಸಿ ಇದೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಇದು ಫೇವ್ರೆಟ್ ಸ್ನ್ಯಾಕ್ಸ್ ಆಗಿದೆ. ಹೊರಗಡೆ ಹೋಗಿ ತಿನ್ನೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಚ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರುವ ಸಿಪ್ಪೆನ ತೆಗಿಬೇಕು ನಾವು ಪೂರ್ತಿಯಾಗಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಆಲೂಗಡ್ಡೆ ಸ್ವಲ್ಪ ದಪ್ಪಗಿರೋದೇ ತಗೊಳ್ಳಿ ಫ್ರೆಂಚ್ ಫ್ರೈ ಮಾಡೋಕೆ. ಆಲೂಗಡ್ಡೆನ 2 ಭಾಗವನ್ನಾಗಿ ಮಾಡಿ ಇದನ್ನ ತುಂಬಾ ತೆಳುವಾಗಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪಗಿದ್ರೆ ಸಾಕು. ನೋಡಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬೌಲಲ್ಲಿ ಆಲೂಗಡ್ಡೆನ ಹಾಕಿ ಇದರಲ್ಲಿ ತಣ್ಣೀರನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ 2 ರಿಂದ 3 ಬಾರಿ ಕ್ಲೀನಾಗಿ ತೊಳ್ಕೋಬೇಕು. ಫ್ರೆಂಚ್ ಫ್ರೈ ಕ್ರಿಸ್ಪಿಯಾಗಿ ಆಗ್ಬೇಕಂದ್ರೆ ಆಲೂಗಡ್ಡೆನ ಮೊದಲು ಈ ರೀತಿಯಾಗಿ 2 ರಿಂದ 3 ಸರಿಯಾಗಿ ತೊಳ್ಕೊಂಡು ಬಿಡಬೇಕು. ಇವಾಗ ಎಲ್ಲ ತೊಳ್ಕೊಂಡಾಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಕುದಿಸ್ಬೇಕಾಗುತ್ತೆ. ಜಾಸ್ತಿನೂ ಕುದಿಸೋಕೆ ಹೋಗಬೇಡಿ, 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಕುದಿಸಿದ್ರೆ ಅಷ್ಟು ಮುರಿದು ಬಿಡುತ್ತೆ, ಫ್ರೆಂಚ್ ಫ್ರೈ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಈ ರೀತಿಯಾಗಿ ಇದರೊಳಗಡೆ ಇರುವ ನೀರನ್ನ ಪೂರ್ತಿಯಾಗಿ ತೆಗಿಬೇಕು. ನೀರೆಲ್ಲ ತೆಗೆದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿಟ್ಟು ಈ ರೀತಿಯಾಗಿ ನೀರನ್ನ ತೆಗಿಬೇಕು. ಸ್ವಲ್ಪ ಕೂಡ ಇದಕ್ಕೆ ಆಲೂಗಡ್ಡೆಗೆ ನೀರಿರಬಾರ್ದು, ಪೂರ್ತಿಯಾಗಿ ನೀರನ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಜಾಸ್ತಿ ಆ್ಯಡ್ ಮಾಡಬೇಡಿ. ಕ್ರಿಸ್ಪಿ ಬೇಕಾದ್ರೆ ಮೈದಾ ಹಿಟ್ಟು ಸ್ವಲ್ಪನೇ ಹಾಕಬೇಕು. ಕಾರ್ನ್ ಫ್ಲೋರ್ ಕೂಡ ಹಾಕ್ತಾರೆ, ನಾನಿಲ್ಲಿ ಅದನ್ನ ಹಾಕಿಲ್ಲ. ನೀವು ಬೇಕಾದ್ರೆ ಹಾಕೊಳ್ಬಹುದು, ಅದು ಕೂಡ ಚೆನ್ನಾಗಾಗುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಣ್ಣೆ ಕಾದಿದೆ ಇಲ್ಲ ನೋಡೋಕೆ ಸ್ವಲ್ಪ ಆಲೂಗಡ್ಡೆ ತುಂಡನ್ನ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದೊಂದಾಗಿ ಆಲೂಗಡ್ಡೆ ಪೀಸ್ನ ಬಿಡ್ತಾ ಇದ್ದೀನಿ. ಒಂದೇ ಸಾರಿ ಹಾಕ್ಬಿಡ್ಬೇಡಿ, ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಅದಕ್ಕೆ ಒಂದೊಂದಾಗಿ ಆಲೂಗಡ್ಡೆ ಪೀಸ್ನ ಇದರಲ್ಲಿ ಹಾಕೊಳ್ಬೇಕು. ಗೋಲ್ಡನ್ ಕಲರ್ಗೆ ತಿರ್ಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಪೂರ್ತಿಯಾಗಿ ಹೊತ್ತೋಗ್ಬಿಡುತ್ತೆ. ಅದಕ್ಕೆ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಇದು ಇವಾಗ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವ ಟೇಸ್ಟಿ ಫ್ರೆಂಚ್ ಫ್ರೈ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.